ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮಹಾಶಿವರಾತ್ರಿಯ ವಿಶೇಷತೆ. ನೋಡಿ, ಸಕಲ ದೇವಾನುದೇವತೆಗಳಿಗೂ, ಮನುಕುಲಕ್ಕೂ ಅಷ್ಟೇ ಅಲ್ಲ, ರಾಕ್ಷಸ ಗಣಕ್ಕೂ ಅಷ್ಟೇ ಅಲ್ಲ, ಈ ಭೂತ ಪ್ರೇತ ಪಿಶಾಚಿ ಪೀಡೆ ಏನಿದಾವೆ ಎಲ್ಲದಕ್ಕೂ ಕೂಡ ಮೇಲೆ ಶಿವ. ಎಲ್ಲರೂ ಆತನ ಆಶೀರ್ವಾದ ಇದ್ರೆ ಯಾವ ಭೂತ ಪ್ರೇತ ಪಿಶಾಚಿಗಳು ಏನು ಮಾಡಕ್ಕಾಗಲ್ಲ, ಯಾವ ರಾಕ್ಷಸ ಗಣವು ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಬ್ರಹ್ಮ ರಾಕ್ಷಸನ್ನೇ ಬಿಟ್ಬಿಟ್ಟಿದ್ದಾರೆ ಅಂತ ಕೆಲವರು ನನಗೆ ಫೋನ್ ಮಾಡ್ತಾರೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಶಿವಾನುಗ್ರಹ ಪಡ್ಕೊಂಡ್ಬಿಟ್ರೆ ನವಗ್ರಹಗಳು ಕೂಡ ಅನುಗ್ರಹಿಸುತ್ತವೆ. ಶಿವ ಈಸ್ ದ ಅಲ್ಟಿಮೇಟ್. ಯಾರು ಶಿವಭಕ್ತರಿದ್ದೀರೋ ಅವರು ಶಿವನೇ ಅಲ್ಟಿಮೇಟ್, ಯಾರು ವಿಷ್ಣು ಭಕ್ತರಿದ್ದೀರೋ ವಿಷ್ಣುವೇ ಅಲ್ಟಿಮೇಟ್. ನೋಡಿ, ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಮಹಾಶಿವರಾತ್ರಿ ಅದ್ಭುತವಾದ ದಿನ. ಯಾವ ರೀತಿ ಪೂಜೆ ಮಾಡಬೇಕು, ನನ್ನ ಗುರುಗಳು ಹೇಳಿಕೊಟ್ಟ ಪೂಜೆಯನ್ನು ನಾನು ನಿಮ್ಗೆ ತಿಳಿಸ್ತೇನೆ. ದಯವಿಟ್ಟು ಮಾಡಿ, ನಿಮಗೂ ಶುಭವಾಗಲಿ. ನನಗೆ ಒಳಿತಾಗಿದೆ, ಕರ್ಮವನ್ನು ಕಳೆಯುವ ಪೂಜೆ ಹೇಳಿಕೊಡ್ತೇನೆ. ನೀವು ಅವತ್ತು ಶಿವರಾತ್ರಿ ದಿನದಂದು ಮಾಡಿ. ಮಂತ್ರವನ್ನೂ ಕೂಡ ಹೇಳ್ಕೊಡ್ತೇನೆ. ಯಾರಿಗೆ ವಾಮಾಚಾರ, ವಿಶೇಷವಾಗಿ ಮಾಟ ಮಂತ್ರದಿಂದ ಯಾರು ಬಳಲ್ತಾ ಇದ್ದಾರೆ ನೋಡಿ, ಅವರಿಗೂ ಕೂಡ ವಿಶೇಷ ಮಂತ್ರ ಶಿವ ಮಂತ್ರವನ್ನೇ ಹೇಳ್ಕೊಡ್ತೇನೆ. ಶಿವ ಮಂತ್ರವನ್ನು ಹೇಗೆ ಜಪಿಸಿದರೆ ಈ ಮಾಟ ಮಂತ್ರ ವಿರುದ್ಧ ಹೋರಾಡಲಿಕ್ಕೆ ಶಕ್ತಿ ಬರ್ತದೆ ಅಂತ ತಿಳಿಸ್ತೇನೆ. ನೋಡಿ, ಕರ್ಮ ಕಳೆಯುವ ಪೂಜೆ ಇದು. ಏನೇ ಕರ್ಮ ಇರಲಿ, ಎಷ್ಟೇ ಮಾಟ ಮಂತ್ರ ಆಗಿರಲಿ, ನೀವು ಈ ಪೂಜೆಯನ್ನ ಮಾಡಿದ್ರೆ, ಸತತವಾಗಿ ಮಾಡ್ತಾ ಹೋದ್ರೆ ಗ್ಯಾರಂಟಿ ನೀವೇ ಗೆಲ್ತೀರ. ಶತ್ರುಗಳು ಕೂಡ ನಾಶ ಆಗ್ತಾರೆ. ಹೇಗಪ್ಪ ಶಿವ ಪೂಜೆ ಮಾಡೋದು ಅಂತ ಹೇಳ್ತೀನಿ. ಮಹಾಶಿವರಾತ್ರಿಯಂದು ಈ ಪೂಜೆಯನ್ನು ಮಾಡಿದ್ರೆ ತುಂಬಾ ವಿಶೇಷ. ನೋಡಿ, ನಿಮ್ಮೂರಿನಲ್ಲಿ ಯಾವ್ದಾದ್ರು ಶಿವಾಲಯ ಇದ್ರೆ ಅಲ್ಲಿ ನಿಮಗೆ ಪೂಜೆ ಮಾಡ್ಲಿಕ್ಕೆ ಅರ್ಚಕರು ಬಿಟ್ರೆ ಈ ಪೂಜೆಯನ್ನು ಮಾಡಿ. ಅಥವಾ ಅರ್ಚಕರು ಬಿಡಲ್ಲಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿಯೇ ಶಿವಲಿಂಗ ಇದ್ರೆ ಅದಕ್ಕೆ ಮಾಡ್ಬಿಡಿ, ಮನೆಯಲ್ಲೇ ಮಾಡಬಹುದು. ಅದರಲ್ಲಿ ವಿಶೇಷ ಯಾವ್ದಪ್ಪ ಅಂದ್ರೆ ಶಿವಾಲಯದಲ್ಲಿ ಮಾಡೋದು ತುಂಬಾ ವಿಶೇಷ. ನಮ್ಮ ಹಳ್ಳಿಗಳಲ್ಲಾದ್ರೆ ಬಿಡ್ತಾರೆ. ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ, ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಶಿವಲಿಂಗಗಳಿದ್ದಾವೆ, ಕಾಡು ಮೇಡುಗಳಲ್ಲೂ ಕೂಡ ಶಿವಲಿಂಗಗಳಿದ್ದಾವೆ, ನದಿ ದಂಡೆಗಳಲ್ಲೂ ಶಿವಲಿಂಗಗಳಿದ್ದಾವೆ. ಎಲ್ಲೆಲ್ಲಿ ಶಿವಪೂಜೆ ಆಗ್ತಾ ಇಲ್ಲ ನೋಡಿ, ದಯವಿಟ್ಟು ಅಲ್ಲೆಲ್ಲ ಶಿವಪೂಜೆಯನ್ನು ಆರಂಭಿಸಿ. ಶಿವಪೂಜೆ ಮಾಡುವ ವಿಧಾನ ಹೇಳ್ತೀನಿ, ಕೇಳ್ಕೊಳ್ಳಿ. ಗುಡಿಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಅರ್ಚಕರನ್ನು ಕೇಳ್ಬಿಟ್ಟು ಮಾಡಿ. ಏನಪ್ಪಾ ಅಂದ್ರೆ, ಒಂದು ತಾಮ್ರದ ಚೊಂಬು, ಚರಿಗೆ ಅಂತ ಏನ್ ಕರಿತೇವೆ, ಚೊಂಬನ್ನು ತಗೊಂಡ್ಬಿಡಿ. ಅದರಲ್ಲಿ ನೀರು ತಗೊಂಡ್ಬಿಟ್ಟು ಶಿವನಿಗೆ ಜಲಧಾರೆ ಎರೆದ್ಬಿಡಿ, ಅಭಿಷೇಕ ಮಾಡ್ಬಿಡಿ. ತದನಂತರ ಸಿಂಪಲ್, ನೀವು ಯಾವ ರೀತಿ ಪೂಜೆ ಮಾಡ್ತೀರ ಮನೇಲಿ ಹಾಗೆ ಮಾಡಿ. ವಿಭೂತಿ ಹಚ್ಚಿ, ತದನಂತರ ಗಂಧ ಹಚ್ಚಿ, ನಂತರ ಅಕ್ಷತೆ ಕಾಳು, ಅಕ್ಕಿಗೆ ಅರಿಶಿಣವನ್ನು ಕಲ್ಸ್ಕೊಂಡ್ಬಿಡಿ. ಅಕ್ಷತೆ ಕಾಳು, ಒಂದಿಷ್ಟು ಅಕ್ಷತೆ ಕಾಳು ಹಾಕಿ, ತದನಂತರ ಹೂವು, ತದನಂತರ ಊದುಬತ್ತಿ ತೋರಿಸ್ಬಿಟ್ಟು ಭಗವಂತನಿಗೆ ಗಂಟೆಯನ್ನು ಬಾರಿಸಿ, ತದನಂತರ ನೈವೇದ್ಯವಾಗಿ ಗೋಡಂಬಿ ದ್ರಾಕ್ಷಿ, 2 ಗೋಡಂಬಿ 2 ದ್ರಾಕ್ಷಿ ಇಟ್ಟರೆ ಸಾಕು. ತದನಂತರ ತಾಂಬೂಲ 2 ಎಲೆ, 1-2 ಅಡಿಕೆ ಪೀಸ್, ಸಣ್ಣ ಪೀಸ್ ಆದ್ರೂ ಸಾಕು. ತದನಂತರ ದಕ್ಷಿಣೆಯಾಗಿ 1 ನಾಣ್ಯವನ್ನು, 1 ರೂಪಾಯಿ ಇಟ್ಟರು ಕೂಡ ಸಾಕು, 1 ರೂಪಾಯಿ 2 ರೂಪಾಯಿ. ನೋಡಿ, ಇದು ಒಂದು ಪೂಜೆ ಆಯ್ತು. ಇಲ್ಲಿಗೆ ಒಂದು ಪೂಜೆ. ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡಬೇಕು. ಮತ್ತೆ ಒಂದು ತಾಮ್ರದ ಚರಿಗೆ ಏನಿದೆ, ತುಂಬಾ ನೀರನ್ನ ಹಾಕೋಕ್ಕಿಂತ ಮುಂಚೆ ಏನು ಹೂವು ಇಟ್ಟಿರ್ತೀರಾ, ಬಿಲ್ಪತ್ರೆ ಇಟ್ಟರೆ ಇನ್ನೂ ಒಳ್ಳೇದು. ಹೂವು ಬಿಲ್ಪತ್ರೆ ಎಲ್ಲ ತೆಗೆದ್ಬಿಡಿ. ಮತ್ತೆ ಜಲಧಾರೆಯನ್ನು ಮಾಡಿ ತಾಮ್ರದ ಚಂಬಿನಿಂದ, ಮತ್ತೆ ವಿಭೂತಿ, ಗಂಧ, ಅಕ್ಷತೆ, ಪುಷ್ಪ, ನಂತರ ಊದುಬತ್ತಿ, ಗಂಟೆ
ನಂತರ ನೈವೇದ್ಯ, ನಂತರ ತಾಂಬೂಲ, ನಂತರ ದಕ್ಷಿಣೆ, 2ನೇ ಪೂಜೆನೂ ಮುಗಿತು. ಹೀಗೆ ಒಟ್ಟು 10 ಪೂಜೆಗಳನ್ನ ಮಾಡತಕ್ಕದ್ದು, ನೀವೇ ಮಾಡತಕ್ಕದ್ದು. ಇದಕ್ಕೆ ಶತರುದ್ರಾಭಿಷೇಕ ಅಂತ ಕರಿತೇವೆ. ಶಾಸ್ತ್ರಿಗಳನ್ನು ಕರೆಸಿದರೆ ಪಂಚಾಮೃತ ಎಲ್ಲ ಮಾಡ್ಬಿಟ್ಟು ಮಾಡ್ತಾರೆ. ನೀವು ಹಾಗೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕೂಡ ಯಾವುದೇ ಶಾಸ್ತ್ರೀಯ ಒಂದು ಸಹಾಯ ಇಲ್ದೇನೆ ನೀವೇ ಮಾಡಬಹುದು. ಈ ರೀತಿ ಪೂಜೆಯನ್ನ ಆ ಶಿವಾಲಯಗಳಲ್ಲಿ ಪ್ರತಿ ಸೋಮವಾರ ಮಾಡಿದರೆ ತುಂಬಾ ಒಳ್ಳೆಯದು. ಯಾರಿಗೆ ಕಷ್ಟ ಇದೆ ನೋಡಿ, ಪ್ರತಿ ಸೋಮವಾರವೋ ಗುರುವಾರವೋ, ಇಲ್ಲಪ್ಪ ನಮಗೆ ಕೆಲಸ ಇದೆ ಮಾಡೋಕ್ಕಾಗಲ್ಲ ಅಂದ್ರೆ ಭಾನುವಾರವೇ ಮಾಡಿ. ಶಿವರಾತ್ರಿ ವಿಶೇಷವಾಗಿ ಭಾನುವಾರ ಬಂದಿದೆ, ಶಿವರಾತ್ರಿ ಅಂದು ಈ ಪೂಜೆಯನ್ನು ಮಾಡಿ ನೋಡಿ, ಒಳಿತಾಗ್ತದೆ, ಕರ್ಮ ಕಳೀತದೆ. ಇನ್ನು ಇದಕ್ಕಿಂತಲೂ ವಿಶೇಷವಾಗಿ ಪೂಜೆ ಮಾಡ್ಬೇಕನ್ನೋದಾದ್ರೆ ನನಗೆ ಫೋನ್ ಮಾಡಿ, ನನಗೆ ಕರೆ ಮಾಡಿದ್ರೆ ನಾನು ತಿಳಿಸ್ತೇನೆ, ನಾವೇ ತಿಳಿಸ್ತೇವೆ ಹೇಗೆ ಮಾಡಬೇಕು ಅಂತ. ಆಯ್ತು, ಈ ಪೂಜೆಯನ್ನು ಮಾಡುವಾಗ ಯಾವ ಮಂತ್ರ ಧ್ಯಾನ ಮಾಡಬೇಕು? ಪೂಜೆ ಆಯ್ತು, ಧ್ಯಾನ ಯಾವ ಮಂತ್ರ ಮಾಡಬೇಕು ಅಂದ್ರೆ ನೋಡಿ, ಓಂ ನಮಃ ಶಿವಾಯ ಮಂತ್ರ ಯಾರು ಧ್ಯಾನ ಮಾಡ್ತಿರೋ ಮಾಡಿ. ಈ ಮಾಟ ಮಂತ್ರ ವಿಶೇಷವಾಗಿ ಯಾರಿಗಾದ್ರೂ ಆಗಿದ್ರೆ, ತೊಂದರೆ ಆಗಿದ್ರೆ, ಅಥವಾ ಕರ್ಮ ಬೇಗ ಕಳಿಬೇಕು ಅನ್ನೋದಾದ್ರೆ ಒಂದು ಕೆಲಸ ಮಾಡಿ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ. ಈ ರೀತಿ ಮಂತ್ರವನ್ನ 108 ಸರ್ತಿ ದಿನವೂ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಪೂಜೆ ಏನು ಹೇಳಿದ್ದೇನೆ, ಈ ಪೂಜೆಯನ್ನ ನೋಡಿ, ಅಭಿಷೇಕ ಮಾಡೋದು, ಒಟ್ಟು ಪೂಜೆ ಮಾಡೋದು ಒಂದ್ಸಲ ಆದ್ರೆ 10 ಸಲ ಮಾಡಿದ್ರೆ ಶತರುದ್ರಾಭಿಷೇಕ ಅಂತ ಕರಿತೇವೆ. ಶಾಸ್ತ್ರಿಗಳ ಅವಶ್ಯಕತೆ ಇಲ್ಲ, ನೀವೇ ಮಾಡಬಹುದು. ಕರ್ಮ ಕಳೆಯುತ್ತಾ ಅಂದ್ರೆ ಹೌದು ಹೌದು ವೀಕ್ಷಕರೇ, ಕರ್ಮ ಕಳೆಯುತ್ತದೆ. ನಂಬಬೇಕು, ನಂಬಿದರೆ ಶಿವ, ನಂಬದಿದ್ರೆ ಶಿವನ ಆಶೀರ್ವಾದವೂ ಕೂಡ ಸಿಗಲ್ಲ. ನಂಬಿಕೆಯೇ ದೇವರು. ನಂಬ್ರಿ, ನೀವು ಈ ಪೂಜೆಯನ್ನು ಮಾಡ್ರಿ. ವಿಶೇಷವಾಗಿ ಇನ್ನೇನಾದ್ರೂ ಬೇಕಾದ್ರೆ ನೋಡಿ, ಶಿವರಾತ್ರಿ ಅನ್ನೋದು ವಿಶೇಷವಾಗಿ ಶಿವನನ್ನ ನೀವು ಅನುಗ್ರಹವನ್ನು ಪಡ್ಕೋಬಹುದು. ನೋಡಿ, ಬೇಡರ ಕಣ್ಣಪ್ಪ ಒಂದು ಬಿಲ್ವ ಪತ್ರೆಯ ಮರದ ಮೇಲೆ ಕುಳಿತಿದ್ದ, ಕೆಳಗೆ ಶಿವಲಿಂಗ ಇತ್ತು. ಅವನಿಗೆ ಅರಿವಿಲ್ಲದಂತೆ ಬಿಲ್ವ ಪತ್ರೆಯನ್ನು ಕಿತ್ ಹಾಕ್ತಾ ಇದ್ದ. ಶಿವ ಬೆಳಕರೆತ್ಲೆ, ಶಿವ ಒಲೆದು ಬಿಟ್ಟ ಬೇಡರ ಕಣ್ಣಪ್ಪನಿಗೆ. ಹೀಗೆ ವೀಕ್ಷಕರೇ, ನಿಮಗೇನಾದ್ರೂ ತೊಂದರೆ ಇದ್ರೆ, ಶಿವಾನುಗ್ರಹ ಹೇಗೆ ಪಡ್ಕೋಬೇಕು ಅಂತ ನಿಮಗೆ ಸಲಹೆ ಬೇಕಾದ್ರೆ ನಮಗೆ ಕರೆ ಮಾಡಬಹುದು. ಭಾರತದಲ್ಲಿ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲೂ ವಿಶೇಷವಾಗಿ ಶಿವಲಿಂಗಗಳಿಗೆ ಶಕ್ತಿ ಇದೆ, ಅದನ್ನು ನಾವು ರಿಸರ್ಚ್ ಮಾಡಿದ್ದೇವೆ. ನೀವು ನಮಗೆ ಕರೆ ಮಾಡಿದ್ರೆ ತಿಳಿಸ್ತೇವೆ. ಏನು ಯಾರಿಗಾದ್ರೂ ತೊಂದರೆ, ಯಾವ್ಯಾವ ತೊಂದರೆಗಳಿಗೆ, ಬೇರೆ ಬೇರೆ ತೊಂದರೆಗಳಿಗೆ ಬೇರೆ ಬೇರೆ ದೇವಾಲಯಗಳಿಗೆ ಹೋಗ್ಬೇಕಾಗ್ತದೆ, ನಾನು ನಿಮಗೆ ತಿಳಿಸ್ತೇನೆ. ನಿಮಗೆ ಏನೇ ತೊಂದರೆ ಇದ್ರೂ ನಮಗೆ ಕರೆ ಮಾಡಬಹುದು. ಎಲ್ಲವೂ ಭಗವಂತನ ಅನುಗ್ರಹ ಇದ್ರೆ ನಿಜಕ್ಕೂ ಯಾವುದೇ ತೊಂದರೆ ಕೂಡ ಪರಿಹಾರ ಆಗ್ತದೆ ಅಂತ ತಿಳಿಸ್ತೇನೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.